ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಚೈತೂಸ್ ಕಿಚನ್. ಇವತ್ತಿನ ರೆಸಿಪಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಮಾದ್ಲಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತೀನಿ, ಯಾಕಂದರೆ ನಾನು ಒಬ್ಳು ಉತ್ತರ ಕರ್ನಾಟಕದವಳಾಗಿ ಇವಾಗ ಮಾದ್ಲಿನ ಯಾವ ಥರ ಮಾಡೋದು ಅಂತ ಕ್ವಿಕ್ ಆಗಿ ಹೇಳ್ಕೊಡ್ತೀನಿ ಬನ್ನಿ. ನಾನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಕುಕ್ಕರ್ ಏನಕ್ಕೆ ಇಟ್ಕೊಂಡೆ ಅಂದರೆ ತುಂಬ ದಪ್ಪ ತಳ ಇರುತ್ತೆ, ಚೆನ್ನಾಗಾಗತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಜಡಿ ಮಾಡಿ ಆಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ದಪ್ಪ ತಳ ಇರೋದನ್ನು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾದ್ರೆ. ಗೋಧಿ ಹಿಟ್ಟನ್ನು ಇದೇ ಥರ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಡಿ, ಆಮೇಲೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಸ್ಮೆಲ್ ಬರ್ತಾ ಇರಬೇಕು, ಒಂಥರ ಘಮ ಬರುತ್ತೆ, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಕಲರ್ ಕೂಡ ಚೇಂಜ್ ಆಗುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ತೆಗೆದ್ಬಿಟ್ಟು ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದೇ ಪಾತ್ರೆನೇ ನಾನು ಯೂಸ್ ಮಾಡ್ತಾ ಇರೋದು. ಅಂದರೆ ಕುಕ್ಕರ್ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ದಪ್ಪ ತಳ ಇದೆ, ಅದಕ್ಕೆ ನನಗೆ ಅದು ಇಷ್ಟ. ಸೊ ಹಾಗಾಗಿ ಅದರಲ್ಲೇ ಮಾಡ್ತಾ ಇದ್ದೀನಿ. ಇವಾಗ ನಾನು ಅರ್ಧ ಕಪ್ಪಷ್ಟು ಚರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚರೋಟಿ ರವೆ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ನೀವು 1 ಲೋಟದಷ್ಟು ಬೇಕಿದ್ರೆ ಚರೋಟಿ ರವೆನ ತೊಗೋಬೋದು. ರವೆ ಇವಾಗ ಅರ್ಧದಷ್ಟು ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಸನ್ ಹಿಟ್ಟನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ ಅಂದರೆ ಚಪಾತಿನ ದಪ್ಪ ದಪ್ಪ ಇರೋದು ಮಾಡ್ಕೊತೀವಿ. ನಾವು ಡೈಲಿ ಮಾಡ್ತೀವಲ್ಲ ಆ ಥರ ಚಪಾತಿನ ಮಾಡೋದಕ್ಕಾಗಲ್ಲ. ದಪ್ಪ ದಪ್ಪ ಇರೋ ಚಪಾತಿನ ಮಾಡ್ತೀವಲ್ವ, ಆವಾಗ ಚೆನ್ನಾಗಿದ್ದು ಕೆಲವೊಂದು ಸರಿ ಬೇಯ್ಬೋದು ಅಥವಾ ಕೆಲವೊಂದು ಸರಿ ಸರಿಯಾಗಿ ಬೆಂದಿರೋದಿಲ್ಲ. ಸೊ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮೊದಲೇ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಕಂಪ್ಲೀಟಾಗಿ ಫ್ರೈ ಆದಮೇಲೆ ನಾನು ಮತ್ತೆ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ. ಇವಾಗ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು. ನಿಮಗೆ ಎಷ್ಟು ಬೇಕಲ್ಲ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಬೋದು ನೀವು. ನಾನಿವಾಗ ಫ್ರೈ ಮಾಡ್ತಾ ಇರೋ ಪ್ರತಿಯೊಂದು ಐಟಮ್ನು ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಲೋ ಫ್ಲೇಮಲ್ಲಿ ಮತ್ತೆ ಇಟ್ಕೊಂಡ್ಬಿಟ್ಟು ನಾನು 2 ಟೇಬಲ್ ಸ್ಪೂನಷ್ಟು ಸೊಂಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ನಿಮ್ಗೆ ಎಷ್ಟು ಬೇಕಲ್ಲ ಆ ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ಹಾಕ್ಕೊಳ್ಬೇಕು. ನೀವೇನಾದರೂ ಜಾಸ್ತಿ ಮಾಡ್ತಾ ಇದ್ದರೆ ಜಾಸ್ತಿ ಸೊಂಪನ್ನು ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅಂದರೆ 2 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ಇಲ್ಲಿ ನಾನು 1 ಬೌಲಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ಪಾತ್ರೆಗೆ ಹಾಕ್ಕೊಂಡಾಗ ಸ್ಟವ್ ಆನಲ್ಲಿರಬಾರ್ದು, ಆಫ್ ಇರಬೇಕು. ಜಸ್ಟು ಅದು ಪಾತ್ರೆ ಏನಿದೆಯಲ್ಲ ಬಿಸಿ, ಆ ಬಿಸಿಯಲ್ಲಿ ಮಾತ್ರ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಏನಾದರೂ ಇದ್ದರೆ ಅದು ಹೋಗಬೇಕು ಅಂತ ಅಷ್ಟೇ. ಅದು ಜಾಸ್ತಿ ನಾವು ಸ್ಟವ್ ಎಲ್ಲ ಆನಲ್ಲಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೋಬಾರ್ದು, ಜಸ್ಟು ಬಿಸಿ ತಾಕಬೇಕು ಅದಕ್ಕಷ್ಟೇ. ಸೊ ಹಾಗಾಗಿ ಅದೇ ಪಾತ್ರೆ ಇವಾಗ ಬಿಸಿಯಾಗಿರತ್ತಲ್ವ, ಸೊ ಅದೇ ಪಾತ್ರೆಯಲ್ಲಿ ನಾನು ಹಾಕ್ಕೊಂಡು ಬಿಸಿ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕ್ಕೊಂಡು ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟೆಷ್ಟು ಡ್ರೈ ಫ್ರೂಟ್ಸ್ ಬೇಕೆಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಆಮೇಲೆ ಬಾದಾಮನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಪಂಪ್ಕಿನ್ ಸೀಡ್ಸ್ ಈ ಥರ ಏನಾದರೂ ಎಕ್ಸ್ಟ್ರಾ ಇದ್ದರೆ ನೀವು ಆ್ಯಡ್ ಮಾಡ್ಕೋಬೋದು. ಸ್ವಲ್ಪನ ತುಪ್ಪ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಕೂಡ ಅಷ್ಟೇ, ನಾವು ಮಾದಲಿ ಮಾಡಬೇಕಾದ್ರೆ ತುಪ್ಪ ಯೂಸ್ ಮಾಡಬಾರ್ದು, ಯಾಕಂದರೆ ಕೆಲವೊಂದಿಷ್ಟು ಜನ ತುಪ್ಪನ ತಿಂತಾರೆ, ಕೆಲವೊಂದಿಷ್ಟು ಜನ ತುಪ್ಪ ತಿನ್ನೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಜಸ್ಟ್ ನಾನು ಡ್ರೈ ಫ್ರೂಟ್ಸನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಮಾತ್ರ ಹಾಕ್ಕೊಂಡಿದ್ದೀನಿ. ನಾನು ಮಾದಲಿಗೆಲ್ಲ ತುಪ್ಪನ ಯೂಸ್ ಮಾಡೋದಿಲ್ಲ. ಇವಾಗ ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನಾನು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಅಲ್ಲ, ಒಂದು ಮೀಡಿಯಮ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಗಟ್ಟಿ ಇರಬೇಕು, ಆ ಥರ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿವಾಗ ಕಂಪ್ಲೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಎಕ್ಸಾಕ್ಟಾಗಿ 5 ನಿಮಿಷ ಮಾತ್ರ ಬಿಡಬೇಕು. 5 ನಿಮಿಷದಕ್ಕಿಂತ ಜಾಸ್ತಿ ಬಿಡಬಾರ್ದು. ಇವಾಗ 5 ನಿಮಿಷ ಆದಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಹಚ್ಚೋದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 4 ರಿಂದ 5 ಈ ಥರ ದಪ್ಪ ದಪ್ಪ ಉಂಡೆ ಆಗಿದೆ. ಡೈಲಿ ನಾವು ಏನು ಚಪಾತಿ ಮಾಡ್ತೀವಲ್ಲ ಆ ಚಪಾತಿಯನ್ನು 3 ಚಪಾತಿ ಏನು ಮಾಡ್ತೀವಲ್ಲ ಅದರಷ್ಟು ಹಿಟ್ಟನ್ನು ಒಂದೇ ಉಂಡೆನ ನಾವು ಮಾಡ್ಕೋಬೇಕು. ಇವಾಗ ಗೋಧಿ ಹಿಟ್ಟನ್ನು ಹಚ್ಕೊಂಡು ಚೆನ್ನಾಗಿ ಇದನ್ನು ಲಟ್ಟಿಸ್ಕೊಳ್ಬೇಕು. ಅಂದರೆ ದಪ್ಪ ಇರಬೇಕು, ತುಂಬ ತೆಳುವಾಗೆಲ್ಲ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ದಪ್ಪ ಇರೋ ಹಾಗೆ ಇದನ್ನು ಲಟ್ಟಿಸ್ಬಿಟ್ಟು ಇದನ್ನು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊತೀನಿ. ಯಾಕಂತ ಅಂದರೆ 4 ಒಂದೇ ಸಾರಿ ನಾನು ಬೇಯಿಸ್ಕೊಳೋದಕ್ಕೆ
ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಬಾರ್ಡರಲ್ಲಿ ನೀವು ಲಟ್ಟಿಸ್ಕೊಳ್ಬೇಕು. ಮಧ್ಯಕ್ಕಿಂತ ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಬಾರ್ಡ್ರಲ್ಲಿ ಕೂಡ ತೆಳುವಾಗಿರಬೇಕು ಚಪಾತಿ. ಸೊ ಹಾಗಾಗಿ ಇವಾಗ ಇನ್ನೂ ಒಂದು ಅದೇ ಥರ ಲಟ್ಟಿಸ್ಕೊಂಡು ಇದೇ ಥರ ನಾನು ಎಲ್ಲನೂ ಇಟ್ಕೊಂಡ್ಬಿಟ್ಟು ಆಮೇಲೆ ಒಂದೇ ಸಾರಿ ನಾನು ಎಲ್ಲನೂ ಬೇಯಿಸ್ತೀನಿ. ಬಟ್ ನೋಡೋದಕ್ಕೆ ನಿಮ್ಗೆ ಅನ್ನಿಸ್ಬೋದು ಇದು 4 ಚಪಾತಿ ಮಾತ್ರ ಅಲ್ಲ ಅಂತ ಅನ್ಕೋಬೋದು. ಬಟ್ ಬೇಯಿಸೋದಕ್ಕೆ ನಾವು ತುಂಬ ಟೈಮ್ ತೊಗೊಂಡು ನಿಧಾನಕ್ಕೆ ಬೇಯಿಸ್ಬೇಕು ಇದನ್ನು. ಯಾಕಂದರೆ ನಮಗೆ ಗೋಧಿ ಹಿಟ್ಟು ಗೊತ್ತಲ್ವಾ, ಒಂಥರ ಗೋಧಿ ಹಿಟ್ಟು ಕೂಡ ಒಂಥರ ಮೈದಾ ಥರನೇ ಇದು ಕೂಡ. ನಾನು ಇಲ್ಲಿ ಮೊದಲೇ ತವಾನ ಕಾಯೋದಕ್ಕೆ ಇಟ್ಟಿದ್ದೆ, ಅದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಚಪಾತಿನ ಈ ಥರ ಬೇಯಿಸ್ಕೊತಾ ಇದ್ದೀನಿ. ನಾವು ಒತ್ತಿ ಈ ಥರ ಬೇಯಿಸ್ಕೋಬೇಕು. ಎಷ್ಟು ನಮ್ಮದು ಪ್ರೆಷರ್ ಇರತ್ತಲ್ಲ, ಚೆನ್ನಾಗಿ ಪ್ರೆಷರ್ ಹಾಕಿ ಒತ್ತಿ ಚಪಾತಿನ ತಿರುಗಿಸಿ ಮತ್ತೆ ಬೇಯಿಸ್ಕೊಳ್ಬೇಕು. ಇವಾಗ ಇದರಲ್ಲಿ ಹೈ ಫ್ಲೇಮ್ ಇಡಬೇಕು, ಲೋ ಫ್ಲೇಮ್ ಇಡಬೇಕು ಈ ಥರ ಏನಿಲ್ಲ. ಮಾಮೂಲಿ ಪ್ರತಿದಿನ ನೀವು ಯಾವ ಥರ ಚಪಾತಿನ ಮಾಡ್ಕೊಳ್ತೀರಲ್ಲ ಸೇಮ್ ಅದೇ ಥರ. ಬಟ್ ಇದನ್ನು ಪ್ರೆಷರ್ ಹಾಕಿ ಕೈಯಿಂದ ಒತ್ತಿ ಬೇಯಿಸ್ಕೋಬೇಕು, ಅದೇ ತುಂಬ ಇಂಪಾರ್ಟೆಂಟು. ಇವಾಗೆಲ್ಲನೂ ನಾನು ಬೇಯಿಸಿ ತೊಗೊಂಡು ಬಂದಿದ್ದೀನಿ. ಇವಾಗ ಬೇಯಿಸಿ ತೊಗೊಂಡು ಬಂದಿದ್ದಾದಮೇಲೆ ಇದನ್ನು ಲಟ್ಟಣಿಗೆಯಿಂದ ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಪ್ರೆಷರ್ ಹಾಕ್ಬಿಟ್ಟು ಈ ಥರ ನಾವು ಇದನ್ನ ಕಟ್ ಮಾಡ್ಕೋಬೇಕು. ತುಂಬ ಸುಡ್ತಾ ಇರುತ್ತೆ, ಎಲ್ಲ ಚಪಾತಿನೂ ತುಂಬ ಬಿಸಿಯಾಗಿರುತ್ತೆ. ಸೊ ಹಾಗಾಗಿ ಕೈಯಿಂದ ಟಚ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇದರಿಂದ ನಾವು ಲಟ್ಟಣಿಗೆಯಿಂದ ಈ ಥರ ನಾವು ಕಟ್ ಮಾಡ್ಕೋಬೇಕು. ಈ ಥರ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ಇನ್ನೂ ಒಂದು ಪ್ರೊಸೀಜರ್ನ ಹೇಳ್ತಾ ಇದ್ದೀನಿ. ಈ ಥರ ನಾವು ಚಾಕುನ ತೊಗೊಂಡ್ಬಿಟ್ಟು ಚಪಾತಿನ ಕಟ್ ಮಾಡ್ಕೋಬೇಕು, ಒಂದರ ಮೇಲೆ ಒಂದು ಹಾಕೊಂಡ್ಬಿಟ್ಟು. ಸಾಧ್ಯ ಆದಷ್ಟು ನಾವು ಈ ನೈಫಿಂದನೂ ಕೂಡ ಅಷ್ಟೇ ಚಿಕ್ಕದಾಗಿಯೇ ಕಟ್ ಮಾಡಬೇಕು, ತುಂಬ ದಪ್ಪ ಕಟ್ ಮಾಡಬಾರ್ದು. ಸೊ ಹಾಗಾಗಿ ನೀವು ಇಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ಸ್ಕ್ವೇರ್ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಅಂದರೆ ಹೆಲ್ಪ್ ಆಗುತ್ತೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ, ಮಿಕ್ಸಿಯಲ್ಲಿ ಮತ್ತು ಸಣ್ಣ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಇವಾಗ ಸೀದೋಗಿರೋದು ಏನಾದರೂ ಲೇಯರ್ ಇರುತ್ತಲ್ಲ, ಆ ಲೇಯರ್ನ ನೀವು ಬೇಡ ಅಂತಂದರೆ ತೆಗೆದು ಎಸಿಬೋದು. ಇವಾಗ ನೋಡ್ಬೋದು ಈ ಥರ ಬಂದಿದೆಯಲ್ಲ, ಇದನ್ನ ಎಲ್ಲ ತೆಗೆದುಬಿಟ್ಟು ಬಿಸಾಕ್ಬಿಡ್ಬೋದು. ಇವಾಗ ಇದೇನು ಚೆನ್ನಾಗಿರೋದಿದೆಯಲ್ಲ ಇದನ್ನೆಲ್ಲ ಇದೇ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ಮೂತಾಗಿ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನಾನಿವಾಗ ಒಂದು ಪಾತ್ರೆನ ಇಟ್ಕೊಂಡು ಮಿಕ್ಸಿ ಮಾಡಿ ತೊಗೊಂಡು ಬಂದಿರೋದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಬಿಸಿ ಇರಬೇಕಾದ್ರೆ ಇದಕ್ಕೆ ಬೆಲ್ಲ ಸೇರಿಸಬಾರ್ದು, ಸ್ವಲ್ಪ ಉಗುರು ಬಿಸಿ ಇದ್ದರೆ ಮಾತ್ರ ಸೇರಿಸ್ಬೇಕು. ತುಂಬ ಬಿಸಿ ಇದೆ, ಇನ್ನೂ ನೀರು ಥರ ಗಾಳಿ ಹವೆ ಎಲ್ಲ ಬರ್ತಾ ಇದೆ ಅನ್ನೋ ಟೈಮಲ್ಲಿ ದಯಮಾಡಿ ಬೆಲ್ಲನ ಸೇರಿಸೋದಕ್ಕೆ ಹೋಗಬೇಡಿ. ತಣ್ಣಗಾಗಿದೆ ಅನ್ನೋ ಟೈಮಲ್ಲಿ ಬೆಲ್ಲನ ಸೇರಿಸ್ಬೇಕು. ನಾನಿಲ್ಲಿ 2 ಕಪ್ಪಷ್ಟು ಬೆಲ್ಲನ ಹಾಕಿದ್ದೀನಿ. ಬೆಲ್ಲ ಅಂತ ಅಂದರೆ ಬೆಲ್ಲದ ಪೌಡರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇಲ್ಲಿ 2 ಕಪ್ಪಷ್ಟು ನಾನು ಬೆಲ್ಲದ ಪೌಡರ್ನ ಹಾಕಿದ್ದೀನಿ. ನಾನಿಲ್ಲಿ ಬೆಲ್ಲನ ಉಗುರು ಬಿಸಿ ಇರಬೇಕಾದ್ರೆ ಸೇರಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಕೂಡ ಅಷ್ಟೇ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. 2 ಗ್ಲಾಸಷ್ಟು ಬೆಲ್ಲ ನಿಮಗೆ ಜಾಸ್ತಿ ಆಗತ್ತೆ ಅಂತ ಅಂದರೆ ನೀವು ಕಡಿಮೆ ಬೇಕಿದ್ರೂ ಹಾಕೋಬೋದು. 1.5 ಗ್ಲಾಸಷ್ಟು ಬೇಕಿದ್ರೆ ನೀವು ಬೆಲ್ಲನ ಹಾಕೋಬೋದು. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಒಂದ್ಸರಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕೋದ್ರಿಂದ ಮತ್ತೆ ಚೆನ್ನಾಗಿ ಎಲ್ಲ ಬೆಲ್ಲದ ಜೊತೆಗೆ ಬ್ಲೆಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮಿಕ್ಸಿ ಮಾಡಿ ತೊಗೊಂಡು ಬಂದಿದ್ದಾದಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ ಮಾದಲಿ ಅಂತ. ಇವಾಗ ನಾವು ಆಗಲೇ ಹುರಿದು ಇಟ್ಕೊಂಡಿದ್ವಲ್ಲ, ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿರೋ ಐಟಮ್ಸ್ ಇತ್ತಲ್ಲ, ಗಸಗಸೆ ಆಮೇಲೆ ಕೊಬ್ಬರಿ, ಸೊಂಪು, ಇದೆಲ್ಲನೂ ಎಳ್ಳು, ಇದೆಲ್ಲನೂ ನಾವು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ನಿಮ್ಮ ಕ್ವಾಂಟಿಟಿಗೆ ತಕ್ಕನಂಗೆ ಇನ್ನೂ ಕೂಡ ನೀವು ಇದನ್ನು ಜಾಸ್ತಿ ಹಾಕ್ಬೋದು, ಕೊಬ್ಬರಿ ಎಲ್ಲ ಎಳ್ಳು, ಏನಕ್ಕಂದರೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ. ಇವಾಗ ಅರ್ಧದಷ್ಟು ಜಾಜಿಕಾಯಿ ಆಮೇಲೆ 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಸ್ಮೆಲ್ ಬರೋದು ನೋಡಿ ನಮ್ಮ ಪಕ್ಕದ ಮನೆಯವ್ರು ಬಂದು ನನ್ನ ಕೇಳ್ತಾ ಇದ್ದಾರೆ, ಏನು ಮಾಡಿದಿರ ಅಕ್ಕ ನೀವು, ಏನು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಅಂತ ಕೇಳ್ತಾ ಇದ್ರಿ. ಇವತ್ತು ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಚೆನ್ನಾಗಾಗಿದೆ ಇದು ಮಾದಲಿ ಅಂತೂ. ಸ್ವೀಟ್ನ ನಿಮ್ಮ ಕ್ವಾಂಟಿಟಿಗೆ ತಕ್ಕನಂಗೆ ಹಾಕ್ಕೊಳ್ಳಿ ನೀವು ನೋಡಿಬಿಟ್ಟು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇದೇ ಥರ ಹೊಸ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.